ಹರಿ ಓಂ. ಲೋಕನಾಥನಾದ ರಾಮಚಂದ್ರನನ್ನ ತಮ್ಮನ ಜೊತೆಗೆ ನೋಡಿದೊಡನೆ ಶಬರಿ ಮನಸ್ಸಿಟ್ಟು ಪೂಜೆಗೈದಳು. ರಾಮಚಂದ್ರ ಅವಳನ್ನ ಪ್ರಶ್ನಿಸಿದ, ನಿನ್ನ ಸಾಧನೆ ಹೇಗೆ ನಡೀತಾ ಇದೆ? ಅನುಷ್ಠಾನಗಳು ಕ್ರಮವಾಗಿ ನಡೀತಾ ಇದೆಯೋ? ನಿನ್ನ ಜೀವನದಲ್ಲಿ ಸಾಧಿಸಬೇಕಾದ ಎಲ್ಲವನ್ನು ಕೂಡ ನೀನು ಸಾಧಿಸುವುದಕ್ಕೆ ಸಾಧ್ಯವಾಯಿತೋ? ಈ ಪ್ರಶ್ನೆ ಕೇಳಿದೊಡನೆ ಶಬರಿ ತುಂಬಾ ಸಂತುಷ್ಟಳಾದಳು. ಯೋಗಿನಿ ತುಷ್ಟಾ ಅಂತ ಮಾತು ಬಂತು. ಆಗ ಅವಳ ಪ್ರಾರ್ಥನೆ, ಓ ಪದ್ಮನಾಭನೇ, ನಿನ್ನ ಪಾದಗಳೆಂಬ ಕಮಲದಲ್ಲಿ ಓಡಾಡುವ ದುಂಬಿಗಳಂತಿರುವ ಸಜ್ಜನರ ಋಷಿಮುನಿಗಳ ಪ್ರಸಾದದಿಂದ ಮತ್ತು ನಿನ್ನ ವಿಶೇಷ ಕೃಪೆಯಿಂದ ಸುಖಿಯಾಗಿದ್ದೇನೆ, ಕುಶಲಳಾಗಿದ್ದೇನೆ. ಅಷ್ಟೇ ಅಲ್ಲ, ಮತಂಗ ಋಷಿಗಳು ಅಭಿಪ್ರಾಯಪಟ್ಟಂತೆ ನಿನ್ನ ರೂಪವನ್ನು ನಾನೀಗ ಬಲ್ಲವಳಾಗಿದ್ದೇನೆ. ಈಗ ಕಣ್ಣಾರೆ ಕಾಣುವುದಕ್ಕೊಂದು ಅವಕಾಶವಾಯಿತು, ಬಿಟ್ಟರೆ ಅವರು ತಿಳಿಸಿದಂತೆಯೇ ನಿನ್ನ ಇರುವಿಕೆ ನನ್ನ ಅನುಭವಕ್ಕೆ ಈ ಕಂಗಳಿಂದ ಉಂಟಾಗಿದೆ. ಆದ್ರಿಂದ ನನ್ನಲ್ಲಿ ನೀನು ತೋರಿದ ಕರುಣೆಗೆ ನಾನು ಪ್ರತಿಯಾಗಿ ಏನನ್ನೂ ನೀಡಲಾರೆ. ಮತಂಗ ಮುನಿಗಳ ಮಾತು ಅನ್ನೋದು ಕನ್ನಡಿಯ ಹಾಗಿತ್ತು. ನಿನ್ನನ್ನು ಚಂದದಲ್ಲಿ ನನ್ನ ಹೃದಯದ ಮಧ್ಯದಲ್ಲಿ ತೆರೆದು ನಿಲ್ಲಿಸಿತ್ತು. ಅದೀಗ ಪರಿಪೂರ್ಣವಾಯಿತು, ಖಾತ್ರಿಯಾಯಿತು. ನೀನು ಅದನ್ನೂ ಮೀರಿದ ಚೆಲುವ. ನಿನ್ನ ರೂಪ ಅಂತನ್ನುವುದು ಮಾತಿಗೆ ನಿಲುಕದ್ದು, ಮನದಲ್ಲಿ ಸೆರೆ ಹಿಡಿಯಲಾಗದ್ದು, ಪೂರ್ತಿ ಕಂಡು ತೃಪ್ತಿ ಹೊಂದಲಾಗದ್ದು ಅನ್ನುವುದನ್ನೆಲ್ಲ ಹೇಳಿ ಒಂದು ಪ್ರಾರ್ಥನೆ ಮಾಡುತ್ತಾಳೆ. ಆ ಪ್ರಾರ್ಥನೆಯ ಅಂಶವನ್ನು ನಾವು ಗಮನಿಸ್ತಾ ಹೋಗೋಣ. ಸುಪ್ರಿಯ ಅವರು ಹೇಳಿ. ಅನುಜ್ಞಾಂ ದೇಹಿ ಅನುಜ್ಞಾ ದೇವಿ ಅನುಜ್ಞಾ ದೇಹಿ ಯಜ್ಞೇಶ 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 ಪ್ರಸೀದೇತಿ ಪ್ರಸಿದ್ಧೇತಿ ಅಭಿಧಾಯಸ ಅಭಿಭಾಯಸ ಅಭಿಭಾಯಸ ಪಶ್ಯಂತೀಶಂ 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 ವಿವೇಶಾಥ 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 ಜ್ವಲಿತಂ 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 ಜ್ವಲನಂ ಸತಿ ಜ್ವಲನಂ ಸತಿ ಜ್ವಲನಂ ಸತಿ. ಓ ಯಜ್ಞೇಶ, ಅನುಜ್ಞಾಂ ದೇಹಿ. ಓ ಯಜ್ಞೇಶನೇ, ನನಗೆ ಅಪ್ಪಣೆಯನ್ನ ಕೊಡು, ಒಪ್ಪಿಗೆಯನ್ನ ನೀಡು. ನನಗೆ ನಿನ್ನಿಂದ ಬೇಕಿರುವ ಅಪ್ಪಣೆ ಏನು? ಪ್ರಸೀದ, ನನ್ನಲ್ಲಿ ಪ್ರಸನ್ನಳಾಗು. ಇತಿ ಅಭಿದಾಯ, ನನ್ನ ವಿಷಯದಲ್ಲಿ ನೀನು ಪ್ರಸನ್ನಳಾಗು ಅನ್ನುವ ಮಾತನ್ನ ಹೇಳಿ ಸಾ ಆ ಶಬರಿ ಈಶಂ ಪಶ್ಯಂತಿ, ರಾಮನನ್ನ ತನ್ನ ಕಂಗಳಲ್ಲಿ ತುಂಬಿಕೊಳ್ಳುತ್ತಲೇ ಜ್ವಲಿತಂ ಜ್ವಲನಂ ಸತಿ ವಿವೇಶ, ಜ್ವಲಿತಂ ಧಗಧಗನೆ ಉರಿಯುತ್ತಿದ್ದ ಬೆಂಕಿಯ ನಾಲಿಗೆಗೆ ತನ್ನನ್ನ ಒಡ್ಡಿಕೊಂಡಳು. ಬೆಂಕಿಯ ಮನೆಯನ್ನ
ಹೊಕ್ಕಳು, ಬಿದ್ಲು ಅಥವಾ ದುಡಿದ್ರು ಅನ್ನುವ ಮಾತಿಲ್ಲ ಅಲ್ಲಿ. ಅವರ ಸ್ವಂತ ಇಚ್ಛೆಯಿಂದ ದೇವರಿಗೆ ಭಗವಂತ ಕೊಟ್ಟ ಶರೀರವನ್ನ ಒಪ್ಪಿಸಬೇಕು ಅಂತ ಮನಸ್ಸಿದ್ರೆ ಇವತ್ತು ನಮಗೆ ಬೆಂಕಿ ಅಂದ್ರೆ ಕೇವಲ ಅದೊಂದು ಭೋಗದ ವಸ್ತು. ಆದ್ರಿಂದಾಗಿ ನಮ್ಗೆ ಈ ಭಾವನೆ ಅರ್ಥ ಆಗ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಕಷ್ಟ ಅನ್ನೋದಕ್ಕಿಂತ ಅರ್ಥವೇ ಆಗದು. ಆ ಆ ಕಾಲದ ವ್ಯವಸ್ಥೆಯಲ್ಲಿ ತಪ್ಪಿತಸ್ಥನನ್ನ ನೀನು ತಪ್ಪು ಮಾಡಿದ್ದಿ ಅನ್ನುವುದನ್ನ ನಿರಾಕರಿಸುವೆಯಾದರೆ ಈ ಕೆಂಡವನ್ನ ಹಿಡಿ. ಕೈ ಸುಡದಿದ್ದರೆ ಅಂಥ ಆತ್ಮಶಕ್ತಿಯ ಲೆವೆಲ್ಲು ಎತ್ತರದಲ್ಲಿದ್ದಾಗ ಅಗ್ನಿಯನ್ನ ಅವರು ದೇವರು ಅಂತ ಉಪಾಸನೆ ಮಾಡಿದವರಾದಾಗ ಅವರಿಗದು ಸುಡುವುದಿಲ್ಲ. ತಪ್ಪು ಮಾಡಿದವರಾದ್ರೆ ಆ ಹೊತ್ತಿಗೆ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಮಾತ್ರ ಸುಡುತ್ತೆ ಅನ್ನುವುದು ಆ ಪರೀಕ್ಷೆಯ ನಿಯಮ. ಆದ್ರಿಂದ ತಪ್ಪು ಮಾಡದೇ ಇದ್ರೆ ಅವರನ್ನು ಸುಡುತ್ತಿರ್ಲಿಲ್ಲ. ಹಾಗಾಗಿ ರಾಮನೇ ಮುಂದೆಯೂ ಸೀತೆಯನ್ನ ಅಗ್ನಿಗೆ ಪ್ರವೇಶ ಮಾಡು ಅಂತ ಹೇಳಿದ್ದಲ್ಲ, ಅವಳೇ ಹೇಳುದು ರಾಮನ ವ್ಯಕ್ತಿತ್ವಕ್ಕೆ ಕಳಂಕ ತರುವ ಸಣ್ಣ ಪ್ರವೃತ್ತಿಯನ್ನು ಕೂಡ ನಾನು ಮಾಡುವುದಿಲ್ಲ. ಇದು ಅವಳ ಆತ್ಮಾಭಿಮಾನಕ್ಕೆ ಧಕ್ಕೆ ತರುವಂತಹ ಪ್ರಕ್ರಿಯೆ ಅಂತ ಸೀತೆ ಅನ್ಕೊಳ್ಳಿಲ್ಲ. ಶಬರಿಯು ಕೂಡ ಇಲ್ಲಿ ಯಾರಿಗೋಸ್ಕರನೂ ಅಲ್ಲ, ತಾನೇ ತನ್ನ ಶರೀರವನ್ನ ಭಗವಂತನಿಗೆ ಸಮರ್ಪಿಸುವುದು. ಯಾಕೆಂದ್ರೆ ಮತಂಗ ಋಷಿಗಳ ಜೊತೆಗೆ ಕಾಲ ಕಳೆದು ಅವರ ಒಪ್ಪಿಗೆಯಂತೆ, ಅವರ ಆದೇಶದಂತೆ ಆ ಮರಗಿಡಗಳನ್ನೆಲ್ಲ ಚೆನ್ನಾಗಿ ಸಾವಿರಾರು ವರುಷಗಳ ಕಾಲ ನಿರಂತರ ನೋಡಿಕೊಳ್ಳುತ್ತಾ ಅದರ ಆಗು ಹೋಗುಗಳಿಗೆ ತಾನೇ ಹೊಣೆಗಾರಳಾಗಿ ಪ್ರತಿದಿನವೂ ಕೂಡ ರಾಮನಿಗಾಗಿ ಹೂ ಹಣ್ಣುಗಳನ್ನ ಕಿತ್ತು ತಂದಿಟ್ಟು ಮತ್ತೆ ರಾತ್ರಿ ಬರದೇ ಇದ್ದಾಗಲೂ ಬೇಸರಿಸದೆ ಆ ಹೂ ಹಣ್ಣುಗಳನ್ನ ಮತ್ತೆ ಬೇರೆ ರೀತಿಯಿಂದ ವಿನಿಯೋಗಿಸಿ ಮತ್ತೆ ಮರುದಿನ ಹೊಸ ಹಣ್ಣು ಹೊಸ ಹೂಗಳ ಜೊತೆಗೆ ತಟ್ಟೆಯಲ್ಲಿ ಕಾದಿಟ್ಟುಕೊಂಡು ಕೂತಿದ್ದಂತಹ ಶಬರಿಯ ಪ್ರಾರ್ಥನೆ, ಶರೀರ ಒಪ್ಪಿಸ್ತೇನೆ, ಸ್ವೀಕರಿಸು. ಪಶ್ಯಂತೀಶಂ ವಿವೇಶ. ರಾಮಚಂದ್ರ ನೋಡುತ್ತಾ ಇರುವ ಹಾಗೆಯೇ ಶಬರಿ ಆ ಬೆಂಕಿಯನ್ನ ಪ್ರವೇಶಿಸಿದಳು. ಅದೆಂಥ ಬೆಂಕಿ ಅಂತಂದ್ರೆ ಜ್ವಲಿತಂ ಜ್ವಲನಂ. ಜೋರಾಗಿ ಕೆನ್ನಾಲಿಗೆಗಳನ್ನು ಆಗಸದತ್ತ ಚಾಚುತ್ತಿದ್ದಂತಹ ಆಹುತಿಗೆ ಯೋಗ್ಯವಾದ ಅಗ್ನಿಯಲ್ಲಿ ತನ್ನನ್ನು ರಾಮನಿಗಾಗಿ ಒಪ್ಪಿಸಿದಳು. ಹೇಗೆ ಜಟಾಯು ಕೂಡ ಅಗ್ನಿಯಲ್ಲಿ ಅಂದ್ರೆ ಅವನನ್ನ ರಾಮನ ತೊಡೆಯಲ್ಲಿ ತಾನು ಪ್ರಾಣ ತೊರೆಯುವಾಗಲೂ ರಾಮನಿಗೆ ಸಮರ್ಪಣೆ ಅನ್ನುವ ಭಾವದಿಂದಲೇ ತೊರೆದ. ಅದನ್ನು ಮುಂದೆ ಸಂಸ್ಕಾರ ಮಾಡಿದ, ಅದು ಬೇರೆ. ಅದರ ಜೊತೆಗೆ ಇನ್ನು ಅನೇಕ ಋಷಿಗಳು, ಶರಭಂಗನು ಕೂಡ ತನ್ನ ಶರೀರವನ್ನ ಅಗ್ನಿಯಲ್ಲಿ ಆಹುತಿಯಾಗಿ ಕೊಡುತ್ತಾನೆ. ಆಮೇಲೆ ಆ ಕವಂಧನು ಕೂಡ ಲಕ್ಷ್ಮಣನ ಕೈಯಿಂದ ಗುಹೆಯಲ್ಲಿ ತನ್ನ ಶರೀರವನ್ನಿಟ್ಟು ಸುಡುವಂತೆ ಹೇಳಿ ತಾನು ಮೂಲ ರೂಪವನ್ನ ಸೇರಿ, ಅಂದ್ರೆ ಇದು ಸರ್ವ ಸಮರ್ಪಣೆ ಅಂತ. ಎಲ್ಲವನ್ನೂ ನಾವೇನ್ ಅನ್ಕೊಂಡಿರ್ತೇವೆ, ನಾನು ಇರುವುದ್ರಿಂದಲೇ ಜಗತ್ತಲ್ಲಿ ಏನೇನೋ ಮುಖ್ಯವಾದ ಕಾರ್ಯಗಳೆಲ್ಲ ಆಗತ್ತೆ ಅಂತ ಯಾರೋ ತೀರಾ ಅನ್ಕೊಳ್ಳೋದವ್ರು ಇರ್ತಾರೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಹೆಚ್ಚು ಕಮ್ಮಿ ಮಂದಿ ನಾನಿಲ್ಲ ಅಂದ್ರೆ ಈ ಮನೆ ಏನಾಗ್ತಿತ್ತು, ನಾನಿಲ್ಲ ಅಂದ್ರೆ ಏನೇನ್ ನಡೆದು ಹೋಗ್ತಿತ್ತು, ನಾನು ಕೂಡ ಇದಕ್ಕಾಗಿ ಬೇಕಾದಷ್ಟು ಮೈ ಮುರಿದಿದ್ದೇನೆ, ಬೆವರು ಹರಿಸಿದ್ದೇನೆ ಅಂತೆಲ್ಲ ತನ್ನ ಅಭಿಮಾನ ಪಡುವುದನ್ನ ನಾವು ನೋಡುತ್ತೇವೆ. ಆದ್ರೆ ಶಬರಿಯ ಆ ಭಗವಂತನಿಗಾಗಿ ತನ್ನನ್ನ ಒಪ್ಪಿಸಿಕೊಳ್ಳುವುದರಲ್ಲಿ ಇದ್ದಂತಹ ಸರ್ವ ಸುಂದರವಾದ ವಿಲಕ್ಷಣವಾದ ಏನು ಭಕ್ತಿ ಇದೆ, ಪ್ರೀತಿ ಇದೆ, ಇದಕ್ಕೆ ಸಾಟಿಯಾದದ್ದನ್ನ ಹುಡುಕಿ ಮತ್ತೊಂದು ಕಡೆ ಎಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಳನ್ನ ಸತಿ ಅಂತ ಕರೆದ್ರು. ಈ ಸತಿ ಅಂದ್ರೆ ಸಜ್ಜನಳು ಅಂತ ಅಷ್ಟೇ ಅರ್ಥ ಹೊರತು ಅದನ್ನ ಸತಿ ಪದ್ಧತಿ ಅಂತ
ಯಾವ ಶಾಸ್ತ್ರದಲ್ಲಿ ಕರೆದ್ರು ಈ ಬ್ರಿಟಿಷರೇ ಕೊಟ್ಟ ಹೆಸರನ್ನ ನಮ್ಮವ್ರು ಹಿಡ್ಕೊಂಡು ಅದು ಶಾಸ್ತ್ರದಲ್ಲಿ ಇದೆ ಅಂತ ಬೇರೆ ಬಗೊಳೆ ಬಿಟ್ಟದ್ದು ಅದನ್ನ ಎಲ್ಲೋ ಒಂದೆರಡು ಕಡೆ ಅಲ್ಲಿಂದ ಓದಿ ಬಂದ ಅದೇ ಮೆಂಟಾಲಿಟಿಯ ನಮ್ಮವರೇ ಕೆಲವರು ಅದನ್ನ ವಿರೋಧಿಸಿದ್ರು ತಪ್ಪಲ್ಲ, ವಿರೋಧಿಸಿದ್ದು ಕರೆಕ್ಟು. ಆದ್ರೆ ವಿರೋಧಿಸುವ ಭರದಲ್ಲಿ ತಾವೇನ್ ಯಾರನ್ನ ಮೆಚ್ಚಿಸ್ತಾ ಇದ್ದೇವೆ ಅಂತ ಅವ್ರ ತಲೆಯಲ್ಲಿ ಇಲ್ಲ. ಯಾವ್ದ್ಯಾವ್ದೋ ಸಂಗತಿಗಳನ್ನ ಎಲ್ಲೆಲ್ಲಿಗೂ ತಗೊಂಡು ಹೋಗಿ ನಾವು ಸತಿ ಅಂತಂದ್ರೆ ಸಜ್ಜನಳು ಅಂತ ಅಷ್ಟೇ ಅರ್ಥ. ಸತಿ ಅಂತಂದ್ರೆ ಅತ್ಯಂತ ಆ ಮನಸ್ವಿನಿ ಅಂತ ಅರ್ಥ. ಆ ಪಾರ್ವತಿ ಅಲ್ಲ, ಯಾರು ದಾಕ್ಷಾಯಿಣಿ ಆಗಿದ್ದಾಗಳು, ಅವಳ ಹೆಸರು ಸತಿ ಅಂತ. ಹೀಗೆ ಶಬರಿ ಸಜ್ಜನಿಕೆಯಿಂದ ಕೂಡಿದವಳಾಗಿ ರಾಮನಲ್ಲಿ ತನ್ನ ಶರೀರವನ್ನು ಸಮರ್ಪಿಸಿದಳು ನವನಿಧಿಯವರು. ಅವೈದಿಕ್ಯೈ ಶಬರ್ಯೈ ಚ ಅವೈದಿಕ್ಯೇ ಶಬರ್ಯೇ ಚ ಅವೈದಿಕ್ಯೇ ಶಬರ್ಯೈ ಚ ದಯಾಲು ಸ್ವಗತಿಂ ದದೌ ದಯಾಲುಃ ಸ್ವಗತಿಂ ದದೌ ದಯಾಲುಃ ಸ್ವಗತಿಂ ದದೌ ತಸ್ಯಾ ಭಕ್ತ್ಯಾ ಭೃಶಂ ಪ್ರೀತೋ ತಸ್ಯಾ ಭಕ್ತ್ಯಾ ಭೃಶಂ ಪ್ರೀತೋ ತಸ್ಯಾ ಭಕ್ತ್ಯಾ ಭೃಶಂ ಪ್ರೀತೋ ಭಕ್ತಿರ್ಹಿ ಭವಮೋಚಿನಿ ಭಕ್ತಿರ್ಹಿ ಭವಮೋಚಿನಿ ಭಕ್ತಿರ್ಹಿ ಭವಮೋಚಿನಿ. ಅವೈದಿಕ್ಯೈ ಶಬರ್ಯೈ ಚ, ಅವಳು ಯಜ್ಞಯಾಗಾದಿಗಳನ್ನ ಮಾಡುವಾಗ ವೇದದಲ್ಲಿ ಹೇಳಿದ ರೀತಿಯಲ್ಲಿ ಯಜ್ಞ ಮಾಡಿ ಆಹುತಿ ಕೊಡಬೇಕು ಅಂತ ಬಯಸ್ತಾರೆ. ಅಂದ್ರೆ ಅದರದ್ದೇ ಅದೊಂದು ಪರಂಪರೆ ಇದೆ. ಆದ್ರೆ ಇಲ್ಲಿ ಆಕೆ ಯಜ್ಞವನ್ನ ಸಿದ್ಧಪಡಿಸಿ ತನ್ನ ಸಮರ್ಪಣೆಯನ್ನ ರಾಮನಿಗೆ ಒಪ್ಪಿಸುವಾಗ ವೇದಕ್ಕೆ ಅನುಗುಣವಾಗಿತ್ತು. ಆದ್ರೆ ವೇದದಲ್ಲಿ ಹೇಳಿದ ರೀತಿಯ ಯಾವುದೇ ಸಿದ್ಧತೆಗಳಿಲ್ಲದೆ ರಾಮನೇ ಸರ್ವ ಸಂಪತ್ ಅಥವಾ ರಾಮನೇ ತನಗೆ ಸರ್ವಸ್ವ ಅಂತ ಬಯಸಿ ಉಪಾಸನೆ ಮಾಡಿ ತನ್ನನ್ನು ಒಪ್ಪಿಸಿಕೊಂಡ್ಲು. ವೈದಿಕರು ಅಂತ ಅನಿಸಿಕೊಂಡವರೆಲ್ಲ ಮುಕ್ತಿಗೆ ಹೋಗ್ತಾರೆ ಅಂತಲ್ಲ ಒಂದು. ಅವೈದಿಕರಾದವರು ಮುಕ್ತಿಗೆ ಹೋಗ್ಬಾರ್ದು ಅಂತನೂ ಇಲ್ಲ. ಇದು ನಮಗೆ ಅರ್ಥ ಆಗ್ಬೇಕಾದ ಸಂಗತಿ. ಅವಳು ಅವೈದಿಕ್ಯೈ ಶಬರ್ಯೈ ಚ, ತಾನು ಮೋಕ್ಷವನ್ನ ಹೊಂದುವುದಕ್ಕಾಗಿ ವೈದಿಕ ದಾರಿಯ ಹಿನ್ನೆಲೆಯಲ್ಲಿ ಅವಳು ಏನೂ ನಡೆದಿರ್ಲಿಲ್ಲ. ಅವಳಿಗೆ ಆ ದಾರಿಯ ಪರಿಚಯವೂ ಇರಲಿಲ್ಲ. ಅವಳಿಗದು ನನಗೆ ಸಿಕ್ಕಿಲ್ಲ ಅನ್ನುವ ಕೊರಗೂ ಕಾಡ್ಲಿಲ್ಲ. ಮತಂಗ ಋಷಿಗಳ ಮಾತಿತ್ತು, ರಾಮ ಸಿಗ್ತಾನೆ, ಅವಶ್ಯ ನಿನ್ನನ್ನ ಭೇಟಿ ಆಗ್ತಾನೆ, ನೀನು ಈ ಕಾಡನ್ನ ಚೆನ್ನಾಗಿ ನೋಡಿಕೊಂಡು ರಾಮನ ದಾರಿಗಾಗಿ ಕಾದಿರು ಅನ್ನುವ ಮಾತನ್ನ ಮಾತ್ರ ನಿಷ್ಠೆಯಿಂದ ನಡೆಸಿಕೊಂಡ್ಲು. ಅಂತಹ ಶಬರಿಯೈ ಆ ರೀತಿಯ ಕರ್ತವ್ಯವನ್ನ ಗುರುಗಳ ಮಾತು ಮೀರದೆ ರಾಮನಿಗಾಗಿ ಆ ತಾಳ್ಮೆಯಿಂದ ಕಾದ ಕೆಲಸವೇ ತಪಸ್ಸಾಗಿ ಲೋಕದಲ್ಲಿ ನಾವು ಕಾಣುವಂತಹ ವೈದಿಕ ಪರಂಪರೆಯ ಯಾವುದೇ ಚೌಕಟ್ಟು ಅವಳ ಯಜ್ಞದ ವಿಧಿಗೆ ಇಲ್ಲದೆ ಇದ್ರೂ ಕೂಡ ದಯಾಲುಹು ರಾಮಚಂದ್ರ ಸ್ವಗತಿಂ ದದೌ, ತನ್ನನ್ನು ತಾನು ಆಕೆಗೆ ಕೊಟ್ಟ ಅಥವಾ ಆಕೆಯನ್ನ ತನ್ನೆಡೆಗೆ ಸೆಳೆದುಕೊಂಡ. ಸ್ವಗತಿಂ, ತನ್ನೆಡೆಗಿನ ದಾರಿಯನ್ನ ದದೌ, ತೋರಿಸಿದ. ತಸ್ಯ ಭಕ್ತ್ಯ ಭೃಶಂ ಪ್ರೀತೋ, ಯಾಕೆ ಕೊಟ್ಟ ಅಂದ್ರೆ ಅವಳಲ್ಲಿದ್ದಂತಹ ಚೌಕಟ್ಟನ್ನ ನೋಡ್ಲಿಕ್ಕೆ ಹೋಗ್ಲಿಲ್ಲ. ನ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯ ಅಂತ
ಅನೇಕ ಬಾರಿ ಕೃಷ್ಣನು ಹೇಳಿದ್ದಾನೆ, ಪುರಾಣಗಳಲ್ಲೂ ಈ ಮಾತು ಮತ್ತೆ 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 ರಿಪೀಟ್ ಆಗುತ್ತೆ. ಆದ್ರಿಂದಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಪರಮಾತ್ಮನ ಪ್ರಜ್ಞೆ ಇಲ್ಲದೆ ವೇದ ಇದ್ರೂ ಆಗಲ್ಲ, ಪ್ರಜ್ಞೆ ಇದ್ದು ವೇದದ ದಾರಿಯನ್ನು ಹಿಡಿಯದೇ ಇದ್ರೂ ಬಿಡುಗಡೆಯ ದಾರಿ ನಮ್ಮದು, ನಮಗೆ ಸಿಕ್ಕೇ ಸಿಗುತ್ತೆ. ದೇವರನ್ನ ಪಡೀಲಿಕ್ಕೆ ವೇದ ದಾರಿ ಹೌದು, ವೇದ ಒಂದೇ ದಾರಿ. ಪ್ರತಿಯೊಂದು ಹಂತವೂ ಕೂಡ ಅದೇ ಚೌಕಟ್ಟಿನಲ್ಲಿ ನಡೆದವರಿಗೆ ಮಾತ್ರ ಮೋಕ್ಷ ಅನ್ನುವಂತಹ ಒಂದು ಪೂರ್ವದ ಆಚಾರ್ಯರ ಕಲ್ಪನೆ ಇತ್ತು. ಆದ್ರೆ ಅದ ಆಚಾರ್ಯರು ತೊಡೆದು ಹಾಕಿದ್ರು. ಹಾಗಿಲ್ಲ, ಎಲ್ಲರೂ ಅವರವರ ಸೇವೆಯಂತೆ, ಅವರವರ ಕರ್ತವ್ಯದಂತೆ, ಅವರವರಿಗೆ ಒದಗಿದ ಅವರು ತನ್ನ ಜೀವದ ಗುಣಕ್ಕೆ ಕರ್ಮಕ್ಕೆ ಅನುಗುಣವಾಗಿ ನಡೆದಂತೆ ಬಿಡುಗಡೆಯ ದಾರಿಯನ್ನು ಹೊಂದುತ್ತಾರೆ ಅನ್ನುವುದನ್ನ ತಿಳಿಸಿ ಭಕ್ತಿಗೆ ಮೆಚ್ಚಿದ. ಅವ್ರು ಯಾವುದೇ ಮಟ್ಟದಲ್ಲಿರ್ಲಿ, ಅವರ ಜ್ಞಾನದ ಮಟ್ಟ ಚಿಕ್ಕದಿರಬಹುದು, ಅವರ ಕರ್ಮದ ವ್ಯವಸ್ಥೆ ಚೌಕಟ್ಟಿನೊಳಗಿರಬಹುದು, ಅವರಿಗೆ ಯೋಗ್ಯತೆಯಿಂದ ತುಂಬಾ ತೀರಾ ಸಣ್ಣ ಅಂಶ ಇರಬಹುದು. ಆದ್ರೆ ಭಕ್ತಿ ಅನ್ನೋದು ಪ್ರಾಮಾಣಿಕವಾಗಿದ್ರೆ, ಭಕ್ತ್ಯಾ ಭೃಶಂ ಪ್ರೀತ, ಭೃಶಂ ಅಂದ್ರೆ ಚೆನ್ನಾಗಿ ಎಲ್ಲ ನೀನೇ ದೇವ್ರೆ, ಸರ್ವಸ್ವವು ನೀನೇ ಅಂತ ದೇವರ ಹತ್ರ ಜಗಳಾಡುವವನಿಗೆ ಎಷ್ಟು ಜೀವನದಲ್ಲಿ ಕಷ್ಟ ಬಂದ್ರೂ ಕೂಡ ಕಷ್ಟ ಬರಲ್ಲ ಅಂತ ಮಾತ್ರ ನಾವು ತಿಳ್ಕೊಂಡ್ರೆ ದೇವರನ್ನ ನಂಬಿ ಏನು ಉಪಯೋಗ ಆಯ್ತು, ಮತ್ತೆ ಮತ್ತೆ ನನಗೆ ಅನರ್ಥಗಳೇ ಉಂಟಾದದ್ದು ಅಂತ ಯೋಚಿಸುವವನಿಗೆ ಮತ್ತೆ ಅದರ ರುಚಿ ಹತ್ತುವುದಿಲ್ಲ, ಅಥವಾ ಅದರ ಬಗ್ಗೆ ಒಂದು ರೀತಿ ಅವರ್ಷನ್ನೂ ಬರಬಹುದು, ಹೇಳಲಿಕ್ಕೆ ಗೊತ್ತಿಲ್ಲ. ಸ್ವರೂಪದ ಭಾವ ಏನಿದೆ ಅಂತ ತಿಳಿಯದೆ ನಾವು ಕೇವಲ ಒಂದು 4 ದಿವಸ ವಿರೋಧ ಮಾಡಿದ್ರು ಅನ್ನುವ ಕಾರಣಕ್ಕೆ ಅವರನ್ನ ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ, ಅಥವಾ 10 ವರ್ಷದಿಂದ ಭಾರಿ ದೇವರ ಸೇವೆ ಮಾಡುವುದರಲ್ಲಿ ಏನು ಮುತುವರ್ಜಿ ಅಂತ ತೋರ್ಪಡಿಕೆಯ ನಟನೆಯನ್ನ ಅಂದು ಕಂಡ ತಕ್ಷಣವೇ ಅದು ಮೋಕ್ಷಕ್ಕೆ ದಾರಿಯೂ ಆಗ್ಬೇಕಾಗಿಲ್ಲ. ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಬದಲಾವಣೆ ಸಣ್ಣ ಪುಟ್ಟದಿರುತ್ತೆ. ಆದ್ರೆ ಸ್ವಭಾವ ಸಹಜವಾದ ಗುಣ ಎಲ್ಲೋ ಒಂದು ಎಳೆಯಾದ್ರೂ ಇರುತ್ತೆ. ಪ್ರಭಾವದಿಂದಾಗಿ ತೀರಾ ಅದು ಮೆಟ್ಟಲ್ಪಟ್ಟರೂ ಕೂಡ ಒಳಗಿನಿಂದ ಒಂದು ಸೆಳೆತ, ಅವನ ನಿಜವಾದ ಅಂಶ ಅದು ಎಲ್ಲೋ ಇರುತ್ತೆ. ದೇವರದನ್ನು ಗಮನಿಸ್ತಾ ಇರ್ತಾನೆ, ಅದಕ್ಕೆ ತಕ್ಕಂತೆ ಕರ್ಮಗಳು ತಾನಾಗಿಯೇ ನಡೀತಾ ಇರುತ್ತೆ. ಅದನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರು ಅದನ್ನ ಹೆಚ್ಚು ಮಾಡಿ ಬದಲಾಯಿಸಿ ಸ್ವರೂಪವನ್ನ, ಮೂಲ ತತ್ವವನ್ನೇ ಇನ್ನೊಂದೆಡೆಗೆ ಹರಿಯಗೊಡುವ ರೀತಿಯ ಪ್ರಯತ್ನ ಅದು ವ್ಯರ್ಥವಾದೀತು. ಆದ್ದರಿಂದ ಒಂದೇ ಮಾತು ಹೇಳಿದ್ರು, ಭಕ್ತಿರ್ಹಿ ಭವಮೋಚನಿ. ಇದನ್ನ ನಾವು ಟ್ಯಾಗ್ ಲೈನ್ ಆಗಿ ಎಲ್ಲಿಯೂ ಬಳಸಬಹುದು. ತುಂಬಾ ಒಳ್ಳೆ ಮಾತು, ಭಕ್ತಿರ್ಹಿ ಭವಮೋಚನಿ. ಮೋಚಿನಿ ಅಂತನೂ ಶಬ್ದ ಪ್ರಯೋಗ ಮಾಡ್ತಾರೆ. ಭಕ್ತಿಯೇ ಈ ಸಂಸಾರದ ಸಮಸ್ಯೆಗಳನ್ನ ಪಾರು ಮಾಡುವುದರಲ್ಲಿ ಸಮರ್ಥವಾದವುಗಳು. ಅಂದ್ರೆ ಜ್ಞಾನ ಬೇಕು. ಮತ್ತೆ ನಮ್ಗೊಂದು ಕನ್ಫ್ಯೂಷನ್ ಏನಂದ್ರೆ, ಭಕ್ತಿ ಹೇಳಿದ್ರು ಇನ್ನೇನ್ ಜ್ಞಾನ ಏನ್ ಮಾಡ್ಬೇಕು ನಾವು? ಅಯ್ಯೋ, ಜ್ಞಾನವನ್ನ ಬಿಟ್ರೆ ಭಕ್ತಿ ಇಲ್ಲ, ಭಕ್ತಿಯನ್ನ ಬಿಟ್ರೆ ಕರ್ಮಗಳಿಗೆ ಅರ್ಥ ಇಲ್ಲ, ಕರ್ಮಗಳಲ್ಲಿದ್ದರೆ ಜ್ಞಾನ ಬರ್ಲಿಕ್ಕೆ ಬೇಕಾದ ಅಂತಃಕರಣ ಶುದ್ಧಿ ಇರಲ್ಲ. ಆ ಅಂತಃಕರಣ ಶುದ್ಧಿ ಇಲ್ಲದೆ ಇದ್ರೆ, ಅಂದ್ರೆ ಸಿದ್ಧಿ ಆಗುವ ತನಕದ ಮಾತು ಹೇಳ್ತಾ ಇದ್ದೇನೆ, ಸಿದ್ಧಿ ಆದ್ಮೇಲೆ ಮತ್ತೆ ಅಂತಃಕರಣ ಶುದ್ಧಿ ಅಂತ ಅನ್ನೋದಕ್ಕಾಗಿ ಕರ್ಮ ಬೇಕಿಲ್ಲ. ಕರ್ಮ ಅನ್ನೋದು ಪ್ರಾರಬ್ಧವಾಗಿ ಅನುಭವಿಸಲೇಬೇಕಾದ್ದು ಭಗವಂತನ ಪ್ರೀತಿಯ ಸಂಪಾದನೆ ಅನ್ನುವ ದೃಷ್ಟಿಯಿಂದ ಇದ್ರೆ, ಯಾವ ಚಟುವಟಿಕೆಯನ್ನ ಮಾಡಿಯೂ ಕೂಡ ಯಾವುದೇ ಚಟುವಟಿಕೆಯ ಫಲವನ್ನ ಬಯಸದೆ ಕರ್ಮದ ಕೊನೆಯ ತನಕವೂ ಚೆನ್ನಾಗಿ ನಡೆಸಬೇಕು ಅಂತ ಚಿಂತಿಸುವಂತಹ ಮಂದಿ ಭಗವಂತನನ್ನ ಆಪ್ಯಾಯಮಾನವಾಗಿ ಹೊಂದುತ್ತಾರೆ. ಹಾಗಿರುವ ಒಂದು ವಿಶಿಷ್ಟವಾದ ಸಂದರ್ಭವನ್ನ ಈ ಸ್ತುತಿ ಅಥವಾ ಈ ಮಾತು ನಮಗೆ ಧೈರ್ಯವನ್ನು ತುಂಬುವಂಥದ್ದು ಅಂತ. ಭವಮೋಚಿನಿ ಭಕ್ತಿ ಎನ್ನುವುದು, ಯಾಕೆಂದ್ರೆ ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾ ಶ್ರುತೇನ ನಾಹಂ ವೇದೇರ್ನ ತಪಸಾ ನ ದಾನೇನ ನ ಚೇಜ್ಜಯ. ಈ ರೀತಿಯಾದ
ಅನೇಕ ಮಾಧ್ಯಮಗಳು ಭಗವಂತನ ಪರಿಚಯವನ್ನ ಕೊಡ್ಲಿಕ್ಕೆ ಬಂದ್ರೂ ಅದು ಭಕ್ತಿಜನಕವಾಗದೇ ಇದ್ರೆ ಜ್ಞಾನ, ವೈರಾಗ್ಯ ಇದೆ, ದುಡ್ಡಿನ ಬಗ್ಗೆ ಯಾರಿಗೂ ಆಸೆ ಇಲ್ಲ, ಆದ್ರೆ ಕ್ಲಿಯರ್ ಕಟ್ ಆದ ಚಿಂತನೆ ಇಲ್ಲ. ಇವ್ರೇನ್ ದಾನ ಮಾಡಿದಾರಾ? ದಾನ ಮಾಡಿದ್ರೆ ಅವ್ರು ದೊಡ್ಡವರಾಗ್ಬಿಡ್ತಾರೆ. ಎಷ್ಟು ದೇವ್ರ ಬಗ್ಗೆ ಭಕ್ತಿ ಮಾಡಿದ್ರೇನು? ದುಡ್ಡು ಕೊಡ್ತಾರಾ? ಅವ್ರು ಕಾನ್ಸರ್ಟ್ ಮಾಡಿದ್ರೆ ಅಥವಾ ಒಂದು ಹಾಡುಗಾರಿಕೆ ಮಾಡಿದ್ರೆ ಅದರ 50% ಅವರು ಸಮಾಜಕ್ಕೆ ಕೊಡ್ತಾರೆ ಅನ್ನೋದ್ರಿಂದ ಒಬ್ಬರ ಒಳ್ಳೆತನವನ್ನು ನಾವು ಗುರುತಿಸ್ಲಿಕ್ಕೆ ಹೋಗ್ತೇವೆ. ಕೊಡುವವರು ಒಳ್ಳೆಯವರಾಗಿರಬಹುದು, ಆದ್ರೆ ಕೊಟ್ಟ ತಕ್ಷಣ ಒಳ್ಳೆಯವರಾಗಿರ್ಬೇಕು ಅಂತ ಅನ್ನುವ ನಿಯಮ ಇಲ್ಲ ಅನ್ನೋದನ್ನು ಹೇಳಿಕ್ಕೋಸ್ಕರ ಈ ಮಾತು ಹೇಳಿದೆ. ಒಂದು ಗಲಾಟೆ ನಡೀತಾ ಇತ್ತು ಪೇಪರ್ಗಳಲ್ಲೂ ವಾಟ್ಸ್ಆ್ಯಪ್ಗಳಲ್ಲೂ. ಯಾರೋ ಒಬ್ಬ ಅತ್ಯಂತ ಶ್ರೇಷ್ಠ ಸಂಗೀತಗಾರ ಏನೇನೋ ರೀತಿಯಲ್ಲಿ, ಅದು ಭಾರತೀಯ ಸಂಸ್ಕೃತಿಗೆ ಸಂಬಂಧವೇ ಇಲ್ಲ ಸಂಗೀತ ಅನ್ನೋದು, ಅದು ಬೇರೆನೇ ಆದ ಒಂದು ದಾರಿ, ಅದು ಭಕ್ತಿಗೆ ಸಂಬಂಧ ಇಲ್ಲ ಅಂತ ಹೀಗೇನೇನೋ ಅವನದ್ದೇ ಆದ ಹುಚ್ಚು ವಿವರಗಳನ್ನ ಸಮಾಜದಲ್ಲಿ ಬರ್ಕೊಳ್ತಾ ಭಾರತೀಯ ಚಿಂತನೆಗೆ ಅತ್ಯಂತ ವಿರುದ್ಧವಾದ ಪೌರಾತ್ಯ ದೇಶಗಳ ಕುಮ್ಮಕ್ಕನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅದೇನು ಅವನ ತಲೆಯೊಳಗೆ ತುಂಬಿಕೊಂಡಿದೆಯೋ ಗೊತ್ತಿಲ್ಲ. ಎಲ್ಲ ಪ್ರಾಚೀನ ಚಿಂತನೆಗಳನ್ನ ಸ್ವತಃ ರಾಮಚಂದ್ರನ ಪ್ರತಿಷ್ಠೆಯನ್ನು ವಿರೋಧಿಸುವ ರೀತಿಯಲ್ಲಿ ಅವತ್ತು ಬೇಕು ಅಂತ ಇನ್ನೇನೋ ಅಸಂಬದ್ಧ ಕೆಲಸ ಮಾಡಿ ಅದನ್ನು ಹಾಕೊಂಡು ನಾನು ಇಂಥ ಕೆಲಸ ಮಾಡಿದ್ದೇನೆ ಅಂತ ಈ ರೀತಿಯೆಲ್ಲ ನಡ್ಕೊಂಡಾಗ ಒಂದಿಷ್ಟು ಜನ ಅವನು ಮುಖ್ಯವಾಗಿ ಭೂಮಿಕೆಯಲ್ಲಿರುವಂತಹ ಒಂದು ದೊಡ್ಡ ಸಂಗೀತದ ಸಭೆಯನ್ನ ಬಹಳ ಜನ ವಿರೋಧಿಸಿ ನಾವು ಅದಕ್ಕೆ ಬರಲ್ಲ, ತುಂಬಾ ಶ್ರೇಷ್ಠ ವ್ಯಕ್ತಿತ್ವದವರು. ಆಗ ಯಾರೋ ಒಬ್ರು ಹೀಗೆ ಮಾತಾಡುವಾಗ ನನ್ನ ಹತ್ರ ಕೇಳಿದ್ರು, ಏನಂತೀರಿ ನೀವು? ಸರಿ ಅಲ್ವಾ? ಅವರ ಉದಾತ್ತ ಮನೋಭಾವ ಭಾರತದ ಪರವಾಗಿ ಇಲ್ಲದೆ ಇದ್ದಾಗ ಯಾಕೆ ಇವರೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದೆ. ಹಾಗಲ್ಲ ರೀ, ಅವನು ಆ ಕಾರ್ಯಕ್ರಮ ಮಾಡ್ತಾನಲ್ಲ, ಅವನು ₹1 ಇಸ್ಕೊಳ್ಳಲ್ಲ. ಇವರೆಲ್ಲ ಈಗ ಯಾರು ವಿರೋಧ ಮಾಡಿದ್ರು ಅವರೆಲ್ಲ ದುಡ್ಡಿಗೋಸ್ಕರ ಸಂಗೀತ ಹಾಡ್ತಾರೆ, ದುಡ್ಡು ಕೇಳಿ ತಗೊಂಡು ಹೋಗ್ತಾರೆ. ಆದ್ರಿಂದಾಗಿ ಇವನು ದುಡ್ಡು ಕೊಡ್ತಾನೆ, ಆದ್ರಿಂದಾಗಿ ಇವನನ್ನ ನಾವು ಬೆಂಬಲಿಸ್ಬೇಕು ಹೊರತು ಅವನನ್ನಲ್ಲ, ಅವರನ್ನಲ್ಲ ಅಂತೆಲ್ಲ ಮಾತಾಡಿದ್ರು. ನನಗೆ ಆ ಕ್ಷಣದಲ್ಲಿ ಏನೋ ಸಮಾಜಕ್ಕಾಗಿ ವಿನಿಯೋಗಿಸುವಂತಹ ಸಂಪತ್ತು ಅಂತಾದಾಗ ಅದು ಸರಿ ಹೋಗುತ್ತೋ ಏನೋ ಅಂತ ಅನ್ನಿಸ್ತಿತ್ತು. ಆದ್ರೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತು, ಯಾಕೆ ಸಾಧ್ಯ ಇಲ್ಲ. ಉದ್ದೇಶ ಚೆನ್ನಾಗಿದ್ದಾಗ ಮಾತ್ರ ಮಾಡುವಂತ ಯಾವುದೇ ಮಹಾತ್ಯಾಗವೂ ಕೂಡ ಅರ್ಥವತ್ತಾಗುತ್ತೆ. ಆ ತ್ಯಾಗಕ್ಕೆ ಹಿನ್ನೆಲೆ ಇರುವುದೇ ಮತ್ತೆ ಜನರ ಅಭಿಮಾನವನ್ನ ಗಳಿಸಿ ಮತ್ತಷ್ಟು ಅವರನ್ನ ಮೋಸಗೊಳಿಸುವುದೇ ಅನ್ನುವುದು ಮುಖ್ಯ ಕಾರಣ ಆದಾಗ, ಮತ್ತಷ್ಟು ತಾನು ಹಾಕಿಕೊಟ್ಟಂತಹ ಕೆಟ್ಟ ದಾರಿಯಿಂದ ಜನ ದಾರಿ ತಪ್ಪಲಿ ಅನ್ನುವುದೇ ಉದ್ದೇಶವಾದಾಗ ಜನರಿಗದ ಅರ್ಥ ಆಗ್ಲಿಕ್ಕೆ ಸಮಯ ಬೇಕು. ಆಗ ನಾನು ಹೇಳಿದೆ, ಅವ್ರು ದುಡ್ಡು ತಗೋಬಹುದು, ಆದ್ರೆ ಸಂಗೀತದ ಮರ್ಯಾದೆ ತೆಗ್ದಿಲ್ಲ ಅಥವಾ ಸಂಗೀತವನ್ನ ಯಾವತ್ತೂ ಕೂಡ ಮಾರಾಟಕ್ಕೆ ಇಟ್ಟಿಲ್ಲ. ಎಲ್ಲರೂ ಕಾರ್ಯಕ್ರಮ ತಗೊಳ್ಳುವಾಗ ಏನ್ ತಗೊಳ್ತಾರೋ ಹೋಗುದು ಬರುದು, ಆ ವ್ಯವಸ್ಥೆಯನ್ನ ಸುಗಮಗೊಳಿಸ್ಲಿಕ್ಕೆ ಏನ್ ಬೇಕೋ ಅದನ್ನ ತಗೊಳ್ತಾರೆ ಅಂದ್ರೆ ಅವ್ರೇನ್ ದೋಚುತ್ತಾ ಇಲ್ಲಲ್ಲ, ಅವ್ರು ಮಾಡೋದು ಸರಿ ಇದೆ. ಆದ್ರೆ ನೀವೇನ್ ಹೇಳಿದ್ರಿ, ದುಡ್ಡನ್ನ ತಗೊಳ್ಳಲ್ಲ ಅಂತೆಲ್ಲ ಹೇಳಿದ್ರು. ಅವನಿಗೆ ಬೇಕಾದಷ್ಟು ಈ ವಿದೇಶದ ಫಂಡ್ಗಳಿಂದ ಯಾವ್ಯಾವ ರೀತಿಯಲ್ಲಿ ಕೆಡಿಸಬಹುದು ಹಾಡುಗಳನ್ನ, ಎಲ್ಲಾ ರೀತಿಯ ಪ್ರಯೋಗಗಳನ್ನು ಅವನು ಮಾಡಿ ಅನ್ಯಾಯ ಮಾಡ್ಲಿಕ್ಕೆ ಬೇಕಾದ ಅನುಕೂಲತೆ ಬಂದಿದೆ. ಈಗ ತ್ಯಾಗ ಮಾಡದೆ ಇನ್ನೇನ್ ಮಾಡ್ತಾನೆ? ಅಲ್ಲ, ದುಡ್ಡು ಬಿಡುವುದು ಅನ್ನೋದು ದೊಡ್ಡ ಗುಣವೇ, ಆದ್ರೆ ಬಿಡುವುದರ ಹಿಂದೆ ಇರುವ ಉದ್ದೇಶ ಅದು ಕೆಟ್ಟದಾದಾಗ ಅದು ಖಂಡಿತ ಅವರ ಒಳ್ಳೆತನವನ್ನ ಪರಿಚಯಿಸ್ಲಿಕ್ಕಿರುವ ದಾರಿ ಅಂತ ಅನ್ನಿಸುವುದಿಲ್ಲ ಅನ್ನುವುದಕ್ಕೋಸ್ಕರ ಅಂದ್ರೆ ಭಕ್ತಿ ಅಂತ ಅನ್ನುವುದು ಕೇವಲ ತೋರ್ಪಡಿಕೆಯದ್ದಾದ್ರೂ ಉಪಯೋಗ ಇಲ್ಲ, ಜ್ಞಾನ ಅಂತ ಅನ್ನೋದು ಭಕ್ತಿಗೆ ಕಾರಣವೇ ಆಗ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ವೈರಾಗ್ಯ ಬಹಳ ಇದೆ, ಅಯ್ಯೋ ಅವ್ರ ಸಂಪಾದನೆಯ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಈ ತರದ್ದು. ನನಗೆ ಈ ಮಾತಿಗೋಸ್ಕರ ಇಷ್ಟು ಮಾತು ಹೇಳಿದೆ. ಕೆಲವರೆಲ್ಲ ತುಂಬಾ ನಿರ್ಲಿಪ್ತರಾಗಿರ್ತಾರೆ. ಅದು ನಿರ್ಲಿಪ್ತತೆ ಅಂತ ಅನ್ನೋದು ಅವರ ತೋರ್ಪಡಿಕೆಯ ಮಾತಾಗಿರುತ್ತೆ ಹೊರತು ಬೇರೆ ಕಡೆಯಿಂದ ಎಲ್ಲಿ ತನಗೆ ಹೆಸರು ಪ್ರತಿಷ್ಠೆ ಒದಗುತ್ತೋ ಅಲ್ಲಿ ನಿರ್ಲಿಪ್ತತೆ ಇರುತ್ತೆ.
ಎಲ್ಲಿ ಅವರಿಗೆ ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಟೂಲ್ ಕಿಟ್ ಕೊಟ್ಟಿದ್ದೇವೆ ಅಂತ ಹೇಳುವಾಗ ಅವ್ರ ಹತ್ರ ಚೆನ್ನಾಗಿ ಹಿಸಿತಾರೆ. ಇಂತಹ ಬಹಳ ಮಂದಿಯ ದರ್ಶನವನ್ನ ನಾವು ಸಮಾಜದಲ್ಲಿ ನಿರಂತರ ಮಾಡ್ತಾ ಇರ್ತೇವೆ. ಆದ್ರಿಂದಾಗಿ ಎಲ್ಲವೂ ಇಂಟರ್ಲಿಂಕ್ಡ್. ಭಕ್ತಿ ಅಂತಂದ್ರೆ ಕೇವಲ ಭಕ್ತಿ ಅಲ್ಲ, ಜ್ಞಾನ ಅಂದ್ರೆ ಕೇವಲ ಜ್ಞಾನ ಅಲ್ಲ, ವೈರಾಗ್ಯ ಅಂದ್ರೆ ಕೇವಲ ವೈರಾಗ್ಯ ಅಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ ಇದೆಲ್ಲವೂ ಒಂದು ರೀತಿ ಮಿಶ್ರಿತವಾದ ಸ್ಥಿತಿಯಲ್ಲಿ ಇದ್ದು ಮನುಷ್ಯನ ಬದುಕಿಗೆ ಒಂದು ಆಧಾರವಾದಾಗ ಅದು ಭಕ್ತಿಯ ಪ್ರಾಧಾನ್ಯವನ್ನ ಹೊಂದಿ, ಅಂದ್ರೆ ಮುಖ್ಯ ಬೇಕಾದದ್ದು ತಿಳುವಳಿಕೆಯು ಕೂಡ ಕೊನೆಗೊಳ್ಳುವುದು ಪರಮಾತ್ಮನ ಅತಿಶಯವಾದ ಪ್ರೀತಿಯಲ್ಲಿ. ಅವನನ್ನು ಹೊರತುಪಡಿಸಿ ನನಗೆ ಇನ್ಯಾರೂ ಇಲ್ಲ, ಅವನಿಗೋಸ್ಕರವೇ ನಾನು ಮಾಡುವಂಥದ್ದೆಲ್ಲ ಅನ್ನುವ ರೀತಿಯಲ್ಲಿ ಅವನಿಗೆ ಶರಣಾದರೆ ಅವನಿಗೆ ಸಂಸಾರ ಸಲ್ಲ, ಅವನಿಗೆ ಸಂಸಾರ ತಾಗುವುದೇ ಇಲ್ಲ. ಯಾಕೆಂದ್ರೆ ಅಷ್ಟು ನಿಷ್ಠೆ, ಅಷ್ಟು ಮಾತಿನ ಸಮರ್ಪಣೆ ಭಗವಂತನಿಗಾಗಿ ಯಾರು ಇಟ್ಟುಕೊಂಡಿರ್ತಾನೋ ಅವನು ಅಕಸ್ಮಾತ್ ಲೋಕದ ಹೊಟ್ಟೆಪಾಡಿಗಾಗಿ ಏನಾದ್ರೂ ತನ್ನ ವಿದ್ಯೆಯನ್ನೇ ಅಥವಾ ತನ್ನಲ್ಲಿರುವ ಕಲೆಯನ್ನೇ ಬಳಸಿಕೊಳ್ತಾನೆ ಅಂತ ಆದ್ರೂ ಉದ್ದೇಶ ದೂರದೃಷ್ಟಿ ಚೆನ್ನಾಗಿದ್ದಾಗ ಅದು ದೋಷ ಆಗುದಿಲ್ಲ. ಆದ್ರೆ ಭಾರಿ ಭಾರಿ ಸಮಾಜದ ಉದ್ಧಾರದ ಕೆಲಸವನ್ನ ಮಾಡಿದಂತೆ ತೋರ್ಪಡಿಸಿ ಅದರ ಹಿಂದೆ ಇರುವಂತಹ ಸಮಾಜ ಘಾತುಕ ಶಕ್ತಿಗಳ ಬೆಂಬಲವನ್ನ ಪಡೆದು ತಾನು ಬಹಳ ಹಮ್ಮೀರ ಅನ್ನುವ ಹಾಗೆ ನಡೆದುಕೊಳ್ಳುವವರ ವ್ಯವಸ್ಥೆಯನ್ನ ಸ್ವಲ್ಪ ಜಾಗರೂಕರಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಕೆಲವೊಂದ್ಸರ್ತಿ ಸಮಾಜದ ಮೇಲ್ನೋಟದ ಆದರ್ಶವೇ ನಮಗೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಯಾಕೆಂದ್ರೆ ನಾವು ಎಲ್ಲ ಭಾರತೀಯ ಚಿಂತನೆಗಳನ್ನ ವಿಜ್ಞಾನದ ತಳಹದಿಯಲ್ಲಿ ಅದಕ್ಕೆ ಸಮರ್ಥನೆ ಕೊಟ್ಟೇ ಹೇಳಿದ್ರೆ ಅದು ಸರಿ ಅಂತನ್ನುವ ಭ್ರಮೆ ಹೇಗೋ ಹಾಗೆ ಇದು ಕೂಡ. ಸಾಮಾಜಿಕವಾಗಿ ನಡೆದು ಬಿಟ್ರೆ ಅವ್ರು ಮಾಡಿದ ಎಲ್ಲಾ ಕೆಲಸಗಳು ಮಾಫಿ. ಅನೇಕ ನಟರು ಅನ್ಯಾಯದ ಪರಮಾವಧಿಯಲ್ಲಿ ತೊಡಗಿಕೊಂಡು ಕೊನೆಗೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಬಹಳ ತಮ್ಮ ದುಡ್ಡಿನ ಅಂದ್ರೆ ತಾನು ಸಂಪಾದಿಸಿದ ಮುಕ್ಕಾಲು ಭಾಗ ಅನೇಕ ಏನಂತಾರೆ ಅದಕ್ಕೆ ಸಮಾಜ ಸುಧಾರಕ ಸಂಸ್ಥೆಗಳಿಗೆ ಅದನ್ನ ಹರಿಯ ಬಿಡುತ್ತಾರೆ. ಹಾಗೆ ಬಿಡುವುದರ ಉದ್ದೇಶವನ್ನ ಮೇಲ್ನೋಟಕ್ಕೆ ನೋಡಿದಾಗ ಎಂಥ ದೊಡ್ಡ ಸಂಗತಿ ಇಲ್ಲ. ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾರೆ, ಇಲ್ಲ ಅಂತಿಲ್ಲ. ನಾನು ಯಾವುದೇ ಒಂದು ಮಾತು ಹೇಳುವಾಗ್ಲೂ ಕೂಡ ಅದರ ಹಿಂದೆ ತುಂಬಾ ಆಲೋಚನೆ ಮಾಡಿ ಹೇಳ್ತೇನೆ. ಕೆಲವರಿಗೆ ಪ್ರಾಮಾಣಿಕವಾಗಿ ತಮ್ಮ ಸಂಪತ್ತಿನ ಒಂದಿಷ್ಟು ಭಾಗವನ್ನ ಕಷ್ಟದಲ್ಲಿದ್ದವರಿಗೆ ಹಂಚುವ ಒಂದು ಗುಣ ಇದ್ದೇ ಇರುತ್ತೆ. ಇನ್ನು ಕೆಲವರು ತಮ್ಮ ಟ್ಯಾಕ್ಸ್ ಅನ್ನ ತಪ್ಪಿಸ್ಲಿಕ್ಕೆ, ಸಮಾಜದಲ್ಲಿ ತನ್ನ ಬಗ್ಗೆ ಇರುವ ಇಮೇಜ್ ಅನ್ನ ಬದಲಿಸ್ಲಿಕ್ಕೆ ಇದೆಲ್ಲ ಇರುತ್ತೆ. ಅದಕ್ಕೆ ಒಂದೇ ಶಬ್ದ ಬಳಸಿದ್ದು ಭಕ್ತಿರ್ಹಿ. ಭಕ್ತಿ ಅಂದ್ರೆ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ಪೂರ್ವಕವಾದಂತಹ ಸರ್ವತೋಧಿಕವಾದಂತಹ ಇಚ್ಛೆ ಏನಿದೆ, ಪ್ರೀತಿ ಏನಿದೆ, ಅದು ಭಕ್ತಿ. ಈ ಉಳಿದವರಿಗೆ ಲೋಕದಲ್ಲಿ ನಾವು ಕಾಣುವಂತಹ ಏನೊಂದು ಸಾಮಾಜಿಕ ಅಥವಾ ಇನ್ಯಾವುದೋ ಒಂದು ರೀತಿಯ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಬಹಳ ಅಪೂರ್ವತೆ ಅಂತ ಸಂಪಾದಿಸಿದವರೆಲ್ಲ 100ಕ್ಕೆ 100 ಒಳಗಿನಿಂದ ಯಾರೂ ಕೂಡ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉದ್ದೇಶ ಸ್ಪಷ್ಟವಾಗಿದ್ದು ಭಗವಂತನ ಪ್ರೀತಿ ಅನ್ನುವುದೇ ಗುರಿಯಾಗಿದ್ದಾಗ ಮಾಡಿದ ಅನೇಕ ತರದ ಕೆಲಸಗಳಲ್ಲಿ ದೋಷಗಳುಂಟಾದ್ರೂ ಭಗವಂತ ಅದನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ತನಗೆ ಹೊಂದದ ಸಂಗತಿಯನ್ನ ಹೊತ್ತುಕೊಂಡೇ ಭಾರಿ ಉದ್ಧಾರ ಮಾಡ್ತೇನೆ ಅಂತ ಒಂದು ಕಡೆಯಿಂದ ತಲೆ ಒಡೆದು ಇನ್ನೊಂದು ಕಡೆಯಿಂದ ತಲೆಗೆ ಬ್ಯಾಂಡೇಜ್ ಹಾಕುವ ನಾಟಕವನ್ನು ಮಾಡುವಂತಹ ಮಂದಿಗೆ ಸಿಗುವಂತಹ ಫಲ ಅದು ಶಾಶ್ವತವಾದದ್ದಂತೂ ಅಲ್ಲ. ನಿಶ್ಚಯವಾಗಿ ಶಾಶ್ವತವಲ್ಲದ ಚಕ್ರದಲ್ಲಿ ಆತ ಬೀಳ್ತಾನೆ ಹೊರತು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಗತಿಗೆ ಬೇಕಾದದ್ದು ಪ್ರಾಣದೇವರ ನಿರಂತರವಾದ ಸಂಬಂಧ. ಆ ಸಂಬಂಧಕ್ಕೆ ಕಾರಣವಾದದ್ದು ಭಗವಜ್ಞಾನ. ಆ ಜ್ಞಾನದಿಂದ ಹುಟ್ಟಿರುವಂತಹದ್ದು ಯಾವುದು ಬೇಡ ಅನ್ನುವ ವೈರಾಗ್ಯ. ವೈರಾಗ್ಯ ಒಂದು ಕಡೆ ಇದೆ ಎಂದ್ಮೇಲೆ ಮನಸ್ಸಿಗೆ ಸಹಜ ಸ್ವಭಾವ ಒಂದು ತತ್ವದ ಕಡೆಗೆ ಮನಸ್ಸನ್ನ ಒಡ್ಡಿಕೊಳ್ಳುವುದು. ಅದು ಭಗವತ್ ತತ್ವವಾದರೆ ಉದ್ಧಾರದ ದಾರಿ. ಅದು ಲೋಕದಲ್ಲಿ ಇನ್ಯಾವುದೋ ದೇವತಾ ಚಿಂತನೆಯಲ್ಲಿ ಮನಸ್ಸು ಮುರಿದು ಹೋದ್ರೆ ಅಧಪ್ಪತನದ ಗುರಿ. ಇದು ನಮಗೆ ಗೊತ್ತಿರಬೇಕಾದಂತಹ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡೆ. ತುಂಬಾ ಒಳ್ಳೆ ಮಾತು. ಭಕ್ತಿರ್ಹಿ ಭವಮೋಚನಿ. ಭಕ್ತಿ ಅನ್ನೋದು ಸಂಸಾರದ ಎಲ್ಲ ದುಃಖಗಳನ್ನ ಕಳೆಯುವಂಥದ್ದು. ಅಂದ್ರೆ ಈ
ಪ್ರತಿಯೊಂದು ಮಾತುಗೂ ಕೂಡ ಹಿನ್ನೆಲೆಯಲ್ಲಿ ಒಂದು ಮುಖ್ಯ ಉದ್ದೇಶ ಇರುತ್ತೆ. ಶಬರಿಯಂತಹ ಮಹಾ ಮಹಿಳೆಯ ಪರಿಚಯವನ್ನ ಕೊಡುವಾಗ ಅವಳ ಭಕ್ತಿ ದೊಡ್ಡದು ಅಂತ ಹೇಳಿದ್ರು. ಅವಳು ಯಾವ ಚೌಕಟ್ಟಿನಲ್ಲಿ ಯಜ್ಞವನ್ನು ನಡೆಸಿದ್ರು. ನಮ್ಮವರು ಈಗ ಯಾರಾದ್ರೂ ಇದು ಹೇಳಿದ್ರೆ, ಹೌದಾ ಈ ಯಜ್ಞ ಎಲ್ಲಿತ್ತು, ಯಾವ ಪುಸ್ತಕದಲ್ಲಿದೆ, ಎಲ್ಲಿ ಇದಕ್ಕೆ ಆ ಪ್ರಮಾಣ ಇದೆ, ಈ ತರ ಆಹುತಿ ಕೊಡುವುದನ್ನ ನಾವು ಒಪ್ಕೊಳ್ತೀವ, ಅದಕ್ಕೆ ಅಲ್ಲೊಂದು ಮಂತ್ರ ಹೇಳ್ಬೇಕಲ್ಲ, ಅವಳೇ ಹಾರಿದ್ರೆ ಆ ಚಿತೆಯಲ್ಲಿ ಮಂತ್ರ ಹೇಳಿ ಆಹುತಿ ಕೊಡ್ಬೇಕು ಅಂತ ಅನ್ನೋದು ನಿಯಮ ಭಂಗ ಆಯ್ತಲ್ವಾ, ಏನೇನೋ ಶುರುವಾಗುತ್ತೆ. ಅದಕ್ಕೆ ನಾರಾಯಣ ಪಂಡಿತರು ಅವೈದಿಕೈ, ನೀವು ಆ ಚೌಕಟ್ಟನ್ನೆಲ್ಲ ಹುಡುಕ್ಲಿಕ್ಕೆ ಬರಬೇಡಿ, ಅವಳಲ್ಲಿದ್ದ ಶುದ್ಧ ಭಕ್ತಿಯನ್ನ ಮಾತ್ರ ರಾಮ ಗಮನಿಸ್ತಾನೆ. ಅವನಿಗೆ ಬೇಕಿರುವುದು ಶುದ್ಧ ಭಕ್ತಿ, ಅವಳಿಗೆ ಬೇಕಿರುವುದು ಪರಮಾತ್ಮ ಅಲ್ಲಿ ಶರಣಾಗತಿ ಇತ್ತು, ಸಾಕಾಯ್ತು. ಆದ್ರಿಂದಾಗಿ ಸದ್ಗತಿ ಒದಗಿ ಬಂತು. ಇಷ್ಟು ಇವತ್ತಿನ ಈ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಂ ಅಸ್ತು.